ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲೊಂದಾದ ಗೃಹಲಕ್ಷ್ಮಿ ಹಣ ವಿಪಕ್ಷಗಳಿಗೆ ಟೀಕೆ ಟಿಪ್ಪಣಿಗಳಿಗೆ ಅಸ್ತ್ರವಾಗ್ತಾ ಇರುತ್ತೆ. ಮುಂದುವರೆದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ 3 ತಿಂಗಳಿಗೊಮ್ಮೆ ಬಿಡುಗಡೆಯಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು, ಗ್ಯಾರಂಟಿ ಕೊಡಿ ಅಂತ ಕಾಂಗ್ರೆಸ್ ಅನ್ನ ಜನ ಕೇಳಿರ್ಲಿಲ್ಲ. ಕಾಂಗ್ರೆಸ್ನವರಿಗೆ ಆತ್ಮಸಾಕ್ಷಿ ಇದ್ರೆ ಮಾತನ್ನ ಉಳಿಸ್ಕೊಳ್ಳಿ. ಈ ಹಿಂದೆ ಡಿಸಿಎಂ ಪ್ರತಿ ತಿಂಗಳು ಆಗೋದಿಲ್ಲ ಅಂತ ಹೇಳಿದ್ರು, ಯಾವಾಗ ಆಗುತ್ತೋ ಅವಾಗ ಹಾಕ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ವೇಳೆ ಹಣ ಹಾಕಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರ ಡ್ರಾಮಾ ಬಹಳ ದಿನ ನಡೆಯೋದಿಲ್ಲ. ಈಗಾಗಲೇ ರಾಜ್ಯದ ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ. ಚಿಂತಾಮಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವುದು. ಗೃಹಲಕ್ಷ್ಮಿ ಹಣ ಸೇರಿದಂತೆ ಗ್ಯಾರಂಟಿಯ ಆಲ್ಮೋಸ್ಟ್ ಎಲ್ಲ ಯೋಜನೆಗಳು ಕೂಡ ವಿಪಕ್ಷಗಳಿಗೆ ಅಸ್ತ್ರ. ಪದೇ ಪದೇ ಟೀಕಿಸ್ತಾ ಇರ್ತಾರೆ. ಮುಂದುವರೆದು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ 3 ತಿಂಗಳಿಗೆ ಮಾತ್ರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದು ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು. ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ, ಮಾತು ಕೊಟ್ಟಂಥವ್ರು. ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ. ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು, ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು. ಇವತ್ತು ಜನ ಬೇಸತ್ತೋಗಿದ್ದಾರೆ. ಅವರೇ ಹೇಳಿದಂಥ ತಿಂಗಳ ಕೊಡ್ತೀವಿ ಅಂತ. ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ. ಯಾವಾಗ ಆಗುತ್ತೋ ಅವಾಗ ಆಗ್ತೀವಿ ಅಂದರು. ಯಾವಾಗ ಆಗುತ್ತೋ ಅಂದರೆ ಯಾವಾಗ MP ಚುನಾವಣೆ ಬರಬೇಕು, ಮುಂದೆ ಇದು ನಮ್ಮ ಉಪಚುನಾವಣೆ ಆಯಿತು, ಮುಂದೆ ZPTP ಚುನಾವಣೆ ಬರಬೇಕು. ನಿಮಗೆ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮಾರಿಸಿ ಒಂದ್ಸಲಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ. 5 ವರ್ಷ ಪಾಪ ಜನ ಏನು ಮಾಡ್ಲಿಕ್ಕಾಯ್ತದೆ? ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ಉದ್ದಟತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ. ಇದು ಭಾಳ ದಿನ ನಡಿಲಿಕ್ಕಿಲ್ಲ. ಜನ ಇವತ್ತು ಬುದ್ಧಿವಂತರಾಗವ್ರೆ, ಜನ ತೂಚಿ ಅಂತ ಉಗಿತಾವ್ರೆ. ಸ್ವಪಕ್ಷೀಯರು, ನಾನು ನಿನ್ನೇನು ಹೇಳಿದ್ದೇನೆ, ಮೊನ್ನೆನೂ ಹೇಳಿದ್ದೇನೆ, ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ. ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ